ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಚಿನ್ನದ ಮನಸ್ಸು ಚಾನೆಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಶ್ರಾವಣ ಮಾಸದ ಕೊನೆಯ ಶುಕ್ರವಾರದಂದು ನಾವಿಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಮಧ್ಯಾಹ್ನಕ್ಕೆ ಬರುವ ಎಲ್ಲ ಗೆಸ್ಟಿಗೂ ಮನೆಯಲ್ಲೇ ನಾವು ಅಡುಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ತುಂಬ ಜನ ಬರೋದ್ರಿಂದ ನಾವು ಮನೆಯಲ್ಲಿ ಆಗಲ್ಲ ಅಡುಗೆ ಮಾಡೋಕ್ಕಂತೇಳಿ ಹೊರಗಡೆ ಒಂದು ದೊಡ್ಡ ಒಲೆ ತೊಗೊಂಬಂದು ಅದ್ರ ಮೇಲೆ ಎಲ್ಲ ಅಡುಗೆನ ಮಾಡ್ಕೋಬೇಕಂತ ಇದ್ವಿ. ಇಲ್ಲಿ ದೇವರಿಗೆ ಲಕ್ಷ್ಮೀ ದೇವಿಗೆ ಸೀರೆಯನ್ನು ಉಡಿಸ್ಕೊಂಡಿದ್ವಿ. ಹಾಗೆ ನಾವಿಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡೋದ್ರಿಂದ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಸಹ ನಾವು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಇಲ್ಲಿ ನಾನು ಪುದೀನ ಚಟ್ನಿಗೆ ಒಲೆ ಮೇಲೆಲ್ಲ ಟೊಮೊಟೊ ಎಲ್ಲ ಹುರ್ಕೊತಾ ಇದ್ದೀನಿ. ಈಗ ಬಂದು ನಮ್ಮ ಸಿಸ್ಟರ್ ಪೂಜೆ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ದೇವ್ರ ಮನೆಯಲ್ಲಿ ಪೂಜೆ ಮಾಡಬೇಕಾಗಿತ್ತು, ಕಳಸ ಇಡಬೇಕಾಗಿತ್ತು. ಅದಕ್ಕೆ ಕಳಸಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನು ಹೊರಗಡೆ ಹೂವು ಎಲ್ಲ ತರಕ್ಕೆ ಹೋಗಿದ್ದಾರೆ, ಬರಬೇಕು. ನಾನಿಲ್ಲಿ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಚಿತ್ರಾನ್ನಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ, ಶೇಂಗಾ ಹಾಕಿ ಇಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಮಸಾಲ ಹಾಕ್ಕೊಂಡು ಮಸಾಲ ಎಣ್ಣೆ ಬಿಡುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಹೇಗೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಇಲ್ಲಿ ಪಪ್ಪುಗೆ ಅಂತೇಳಿ ನಾವಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀವಿ. ಈಗ ಮಾರ್ಕೆಟಿಂಗಿಂದ ದೇವ್ರಿಗೆ ಏನೇನು ಬೇಕು ಎಲ್ಲ ತಂದಿದ್ದಾರೆ, ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು. ಈಗ ದೇವ್ರಿಗಿಂದೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಡೆಕೋರೇಷನ್ಗೆ ರೆಡಿ ಮಾಡ್ಕೊತಾ ಇದ್ದೀವಿ. ದೇವರಿಗೆ ಬೇಕಾಗಿರುವ ಎಲೆ, ಅಡಿಕೆ, ಕಳಸ, ಹೂವು, ಸೂಸ್ಗ, ಹಣ್ಣುಗಳು, ಚಾಮಂತಿ ಎಲ್ಲ ತಂದಿದ್ದಾರೆ. ಹಾಗೆ ನಾವಿಲ್ಲಿ ದೇವರಿಗೆ ಕಟ್ಟೆಕ್ಕಂತ ಕಂಕಣ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಪೂಜಾರಿ ಸಹ ಬಂದರು. ಪೂಜಾರಿ ಬಂದ ಮೇಲೆ ನಾವು ಪೂಜಾರಿಗೆ ಏನೇನು ಬೇಕೋ ಎಲ್ಲ ನಾವಿಲ್ಲಿ ಅವ್ರು ಕೇಳಿದ ಸಾಮಾನುಗಳೆಲ್ಲ ಕೊಡ್ತಾ ಇದ್ದೀವಿ. ದೇವರಿಗೆ ಹೂವಿನಾರ ಎಲ್ಲ ಹಾಕಿ ಹೂವೆಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಪೂಜಾರಿ ಪೂಜೆನ ಪ್ರಾರಂಭಿಸಿದ್ದಾರೆ. ಮೊದಲಿಗೆ ಗಣೇಶನ ಪೂಜೆ ಮಾಡಬೇಕಂತ ಗಣೇಶನ ಪೂಜೆಗೆಲ್ಲ ತಯಾರಿ ಮಾಡ್ಕೊತಾ ಇದ್ದಾರೆ. ದೇವರ ಹಿಂದೆ ಎಲ್ಲ ಚಾಮಂತಿ ಹೂವು ಹಾಕಿ ಎಲ್ಲ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ನಮಗೆ ಆ ಟೈಮಲ್ಲಿ ಪ್ಲಾಸ್ಟರ್ ಮಿಸ್ ಆಗಿಬಿಟ್ಟಿತ್ತು. ಪ್ಲಾಸ್ಟರ್ ಎಷ್ಟು ಹುಡುಕಿ ಸಿಗ್ತಾನೆ ಇದ್ದಿಲ್ಲ. ಮತ್ತು ಶಾಪ್ಗೆ ಹೋಗಿ ತರೋಕ್ಕೆ ಲೇಟ್ ಆಗುತ್ತೆ. ಆಗಲೇ ಪೂಜಾರಿ ಬಂದಿರೋದ್ರಿಂದ ಲೇಟ್ ಆಗುತ್ತಂತ ನಾವಿನ್ನು ಅಷ್ಟಕ್ಕೆ ಡೆಕೋರೇಷನ್ ಸ್ಟಾಪ್ ಮಾಡಿದ್ವಿ. ನಾವು ಬಂದಿರೋ ಗೆಸ್ಟ್ಗೆಲ್ಲ ಅಡುಗೆ ಮಾಡ್ಕೊಳೋಕ್ಕೆ ಪ್ರಿಪೇರಿಗೆ ಅಂತ ನಾನು ಅಡುಗೆಗೆ ಮಾಡ್ತಾಯಿದ್ದೆ. ಹೋಳಿಗೆ ಮಾತ್ರ ನಾವು ಹೊರಗಡೆ ಆರ್ಡ್ರ್ ಕೊಟ್ಟು ಕ್ಯಾಟ್ರಿಂಗ್ ತರಿಸಿದ್ವಿ. ಮನೆಯಲ್ಲಿನೇ ಎಲ್ಲ ಅಡುಗೆನ ನಾವೇ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಈಗ ಪೂಜಾರೆಲ್ಲ ಪೂಜೆ ಮಾಡೋದ್ರಿಂದ ಕರಿತಾ ಇದ್ರು, ಬನ್ನಿ ಎಲ್ಲರೂ ಅಂತ. ಮತ್ತು ನಾವು ಅಡುಗೆನ ಅರ್ಧಕ್ಕೆ ಬಿಟ್ಟು ಬಂದು ಇಲ್ಲಿ ಪೂಜೆಗೆಲ್ಲ ಕುತ್ಕೊಂಡಿದ್ವಿ. ಬಾಗಿಲಿಗೆಲ್ಲ ಈ ಥರ ಚಾಮಂತಿ ಹೂವನ್ನು ಹಾಕಿ ಮೇಲೆ ಎಲ್ಲ ತೋರಣ ಎಲ್ಲ ಕಟ್ಟಿ ಈ ಥರ ಡೆಕೋರೇಷನ್ ಮಾಡ್ಕೊಂಡಿದ್ವಿ. ಬಾಗಿಲಿಗೆ ಸಿಂಪಲ್ಲಾಗಿ ನೋಡಿ. ಈ ಥರ ಪೂಜೆ ಬೇಗ ಪ್ರಾರಂಭ ಆಗಿರೋದ್ರಿಂದ ಗೆಸ್ಟ್ಸಿನ ಯಾರೂ ಬಂದಿದ್ದಿಲ್ಲ. ಅದಕ್ಕೆ ನಮಗೆ ಟೈಮ್ ಕೊಟ್ಟಿದ್ರು ಮುಹೂರ್ತ, ಅಷ್ಟರೊಳಗೆ ಪೂಜೆ ಮುಗಿಸ್ಬೇಕಾಯಿತು. ಅದಕ್ಕೆ ನಾವು ಪೂಜೆನ ಮುಂಚೆನೇ ಪ್ರಾರಂಭ ಮಾಡಿಬಿಟ್ವಿ. ಇಲ್ಲಿ ಮೊದಲಿಗೆ ಗಣೇಶನ ಪೂಜೆ ಮಾಡಿ ಗಣೇಶನಿಗೆ ಮಂಗಳಾರತಿ ಮಾಡಿದ್ಮೇಲೆ ಮತ್ತೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಮಂಗಳಾರತಿನ ಮಾಡಿದ್ದಾರೆ. ನೀವು ಮತ್ತೆ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ, ಎರಡೆರಡು ಸಲ ಮಂಗಳಾರತಿ ಆಯಿತು ಅಂತ. ಇಲ್ಲ, ಮೊದಲಿಗೆ ಗಣೇಶನಿಗೆ ಮಂಗಳಾರತಿ, ನಂತರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಮಂಗಳಾರತಿ. ಈಗೆಲ್ಲ ಮಂಗಳಾರತಿ ಎಲ್ಲ ಆದಮೇಲೆ ಅದು ಸ್ವಾಮೀಜಿಗಳು ಎಲ್ಲರಿಗೂ ಪಂಚಾಮೃತ ಕೊಡ್ತಾ ಇದ್ದಾರೆ. ಪೂಜೆ ತುಂಬಾ ಚೆನ್ನಾಗಾಯಿತು. ಮನಸ್ಸಿಗೆ ಅಂತೂ ತುಂಬ ನೆಮ್ಮದಿ ಅನ್ನಿಸ್ತು ನಮಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡಿರೋದು. ಈಗ ಸ್ವಾಮಿಗಳಿಗೆ ದಕ್ಷಿಣೆ ತಾಂಬೂಲ ಕೊಟ್ಟು ಎಲ್ಲರೂ ಆಶೀರ್ವಾದ ಪಡಿತಾ ಇದ್ದೀವಿ. ಇಲ್ಲಿ ನಾವು ಬಂದಿರುವ ಎಲ್ಲ ಮುತ್ತೈದರಿಗೆ, ದಂಪತಿಗಳಿಗೆ, ಗಂಡ ಹೆಂಡತಿ ಇಬ್ಬರಿಗೂ ತಾಂಬೂಲ ಕೊಡಬೇಕಂತ ರೆಡಿ ಮಾಡ್ಕೊತಾ ಇದ್ದೀವಿ. ಗಂಡ್ಮಕ್ಳಿಗೆಲ್ಲ ಒಂದು ಟವಲು, ಎಲೆ, ಅಡಿಕೆ, ತೆಂಗಿನಕಾಯಿ, ಹಣ್ಣು ಕೊಡಬೇಕಂತ ರೆಡಿ ಮಾಡ್ಕೊತಾ ಇದ್ದೀವಿ. ಹೆಣ್ಮಕ್ಳಿಗೆಲ್ಲ
ಬ್ಲೌಸ್ ಪೀಸು, ಎಲೆ, ಅಡಿಕೆ, ಉತ್ತುತ್ತಿ, ಅರ್ಶಿನ ಕೊಂಬು, ಹೂವು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಬಂದಿರೋ ಮುತ್ತೈದರಿಗೆಲ್ಲ ಕಂಕಣಕ್ಕೆ ಇಲ್ಲಿ ಬೆಡ್ರೂಮಲ್ಲಿ ರೆಡಿ ಮಾಡ್ಕೊತಾ ಇದ್ವಿ ಕಂಕಣ ಕಟ್ಟೋಕ್ಕೆ. ಈಗ ಅಡುಗೆಗೆ ಇಲ್ಲಿ ನೈವೇದ್ಯಕ್ಕಂತ ಕೇಸರಿಬಾತ್ ಮಾಡಿದ್ದೀವಿ. ಹೋಳಿಗೆ, ಪಪ್ಪು, ಚಿತ್ರಾನ್ನ, ವೈಟ್ ರೈಸು, ಮಜ್ಜಿಗೆ, ಪುದೀನ ಚಟ್ನಿ, ಹಾಗೆ ಬದನೆಕಾಯಿ, ಆಲೂಗಡ್ಡೆ, ನುಗ್ಗೆಕಾಯಿ ಹಾಕಿ ಇಲ್ಲಿ ಬದನೆಕಾಯಿ ಪಲ್ಯನ ರೆಡಿ ಮಾಡ್ಕೊಂಡಿದ್ದೀವಿ. ತುಂಬ ಶೆಕೆ ಆಗುತ್ತಂತ ಫ್ಯಾನ್ಗೆ ಕೂತ್ಕೊಂಡಿದ್ದೆ. ಆದ್ಯ ಬಂದಿದ್ದಾಳೆ ಅಂತ ಹೇಳಿದರು, ಮತ್ತು ಆದ್ಯ ನೋಡೋಕ್ಕಂತ ಹೋಗಿದ್ವಿ. ಬಂದಮೇಲೆ ಬಂದಿರೋ ಮುತ್ತೈದರಿಗೆಲ್ಲ ಈ ಥರ ಕೈಗೆ ಎಲ್ಲ ಅರಿಶಿನ ಹಚ್ಚಿ, ಆದ್ಯಗೆ ಸಹ ಸ್ವಲ್ಪ ಅರಿಶಿನ ಹಚ್ತಾ ಇದ್ದರು. ಆದ್ಯ ಅಂತೂ ಯಾರ ಹತ್ರನಾದರೂ ಹೋಗ್ತಾಳೆ, ಅಳೋದೇ ಇಲ್ಲ ಆದ್ಯ, ತುಂಬ ಸೈಲೆಂಟು ಆದ್ಯ. ಈಗ ಬಂದಿರುವ ಎಲ್ಲ ಮುತ್ತೈದರಿಗೂ ಕೈಗೆ ಕಾಲಿಗೆ ಅರಿಶಿನ ಹಚ್ಚಿ, ನಮ್ಮ ಸೈಡೆಲ್ಲ ಇದೇ ಪದ್ಧತಿ. ಈ ಥರ ಎಲ್ಲ ಕೈಗೆ ಕಾಲಿಗೆಲ್ಲ ಅರಿಶಿನ ಹಚ್ತಾರೆ. ಈ ಥರ ಎಲ್ಲ ಹಚ್ಚಿ ಆಮೇಲೆ ಗಂಡು ಮಕ್ಳಿಗೆ ಹೆಣ್ಮಕ್ಳಿಗೆ ಇಬ್ಬರಿಗೂ ಕೈಗೆ ಕಂಕಣ ಕಟ್ತಾರೆ. ಕಂಕಣ ಎಲ್ಲ ಕಟ್ಟಿದ್ಮೇಲೆ ನಂತರ ತಾಂಬೂಲವನ್ನು ಕೊಡ್ತಾರೆ. ಗಂಡು ಮಕ್ಕಳಿಗೆ ತಾಂಬೂಲವನ್ನು ದೇವರಿಗೆ ಥರ ಮುಟ್ಟಿಸ್ಕೊಂಡು ನಂತರ ಗಂಡು ಮಕ್ಕಳಿಗೆ ಆಮೇಲೆ ಹೆಣ್ಮಕ್ಳಿಗೆ ಕೊಡ್ತಾರೆ. ನಂತರ ಕಳಸನ ಆರತಿನ ಮಾಡ್ತಾರೆ. ಇದೆಲ್ಲ ನಮ್ಮ ಸೈಡ್ ಈ ಥರ ಎಲ್ಲ ಪದ್ಧತಿ. ಈ ಥರ ಎಲ್ಲ ಆರತಿ ಮಾಡಿ ಮುತ್ತೈದರಿಗೆ ಈ ಥರ ದಂಪತಿಗಳಿಬ್ಬರಿಗೂ ತಾಂಬೂಲ ಕೊಡ್ತಾರೆ. ತಾಂಬೂಲ ಕೊಟ್ಟ ನಂತರ ಅವ್ರ ಹತ್ರ ಆಶೀರ್ವಾದ ಪಡಿಬೇಕು. ಈಗ ಮಧ್ಯಾಹ್ನ ಆಗಿದೆ. ಬಂದಿರುವ ಎಲ್ಲ ಗೆಸ್ಟ್ಸ್ಗೆ ಹೊರಗಡೆ ಊಟ ಇಡ್ತಾ ಇದ್ದಾರೆ. ಊಟ ಎಲ್ಲ ನಡೀತಾ ಇದೆ ಎಲ್ಲರೂ. ಈಗ ಮತ್ತು ಸಾಯಂಕಾಲ ಒಂದು ಸಲ ಮಂಗಳಾರತಿ ಮಾಡಬೇಕು. ಈಗ ಸಾಯಂಕಾಲ ಒಂದು ಸಲ ಮಂಗಳಾರತಿ ಮಾಡಿ ದೇವ್ರನ್ನ ಸ್ವಲ್ಪ ಕದಲಿಸ್ಬೇಕು. ಇಲ್ಲಿಗೆ ನಮ್ಮ ಪೂಜೆ ವ್ರತ ಇವತ್ತಿಂದು ಮುಗೀತು. ನೋಡಿದ್ರಲ್ಲ ಫ್ರೆಂಡ್ಸ್, ಶ್ರಾವಣ ಮಾಸದ ಕೊನೆಯ ಶುಕ್ರವಾರದಂದು ನಮ್ಮ ಮನೆಯಲ್ಲಿ ನಡೆದಂತಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆನ ನಿಮಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.